ತರಗತಿಗಳನ್ನು ತಪ್ಪಿಸಿದ ನಮ್ಮ ಮಾತನ್ನು ಕೇಳಿ ನಮ್ಮ ಮಾರ್ಗದರ್ಶನದಲ್ಲಿ ಮುಂದುವರಿಯುತ್ತಿದ್ದಾರೆ. ಇಂತಹ ಮಕ್ಕಳಲ್ಲಿ ಒಂದು ಮುತ್ತು ನಮ್ಮ ಮಹದೇವ ಪ್ರಸಾದ್‌ಗೆ. ಈ ಮಗುವಿಗೆ ಕಿವಿಯ ಸಮಸ್ಯೆ ಇದೆ, ಅಂದರೆ ಶ್ರವಣ ದೋಷ, ಸರಿಯಾಗಿ ಕೇಳಿಸುವುದಿಲ್ಲ. ಅದಕ್ಕಾಗಿ ನನ್ನ ಗೆಳತಿ ತೃಪ್ತಿಯ ಸಹಯೋಗದೊಂದಿಗೆ ನಾವು ಎಲ್ಲ ರೀತಿಯ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಿಸಿದರೂ ಆಪರೇಷನ್ ಮಾಡಲು ಸಾಧ್ಯವಿಲ್ಲವೆಂದು ವೈದ್ಯಕೀಯ ಮೂಲಗಳು ತಿಳಿಸಿದವು. ಆನಂತರ ಬೇರೆ ಯಾವುದಾದರೂ ಒಂದು ಇಯರಿಂಗ್ ಏಡನ್ನು ಹಾಕಿಸುವ ಎಂದು ಯೋಚಿಸುತ್ತಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲೂ, ಅಂದರೆ ಯಾವುದೇ ಪಾಠವನ್ನು ಸರಿಯಾಗಿ ಕೇಳಿಸಿಕೊಳ್ಳಲು ಸಾಧ್ಯವಾಗದಿದ್ದರೂ ತಾನೇ ಸ್ವತಃ ಕೃಷಿ ಮಾಡಿ ತಾನೇ ಒಂದು ಪುಸ್ತಕಗಳನ್ನು ತೆಗೆದುಕೊಂಡು ಓದಿ ನಮ್ಮ ಕಾಲೇಜಿಗೆ ಅತ್ಯುತ್ತಮ ಫಲಿತಾಂಶ ಡಿಸ್ಟಿಂಕ್ಷನ್ 529 ಮಾರ್ಕ್ಸನ್ನು ತಗೊಂಡು ತುಂಬ ಒಳ್ಳೆಯ ಶ್ರೇಣಿಯಲ್ಲಿ ನಮ್ಮ ಮಹದೇವ ಪ್ರಸಾದ್ ಉತ್ತೀರ್ಣನಾಗಿದ್ದಾನೆ. ಅಷ್ಟೇ ಅಲ್ಲದೆ ಮುಂದೆ ತನ್ನ ಗುರಿಯ ಸ್ಪಷ್ಟತೆ ಆತನಿಗಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹದೇವ ಪ್ರಸಾದ್‌ಕೆ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದೊಡ್ಡಕಾಲುಂದಿಯಲ್ಲಿ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡಿ ಪ್ರಸ್ತುತ ಸಾಲಿನಲ್ಲಿ ಉತ್ತೀರ್ಣಗೊಂಡಿದ್ದೇನೆ. ನಾನು ಈ ಒಂದು ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗ PCMBಯಲ್ಲಿ ವ್ಯಾಸಂಗ ನಡೆಸಿದ್ದು. ನನ್ನ ತಂದೆ ತಾಯಿ ಹೆಸರು ಕಾಂತರಾಜು ಮತ್ತು ಮಹೇಶ್ವರ್, ಇಬ್ಬರು ಕೂಡ ಕೂಲಿ ಕೆಲಸ ಮಾಡ್ತಿದ್ದು. ನಮ್ಮ ಮನೆಯಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಸರಿಯಾಗಿರಲಿಲ್ಲ. ಮತ್ತು ನನಗೆ ಇರುವಂಥ ಒಂದು ಕಿವಿ ಸಮಸ್ಯೆಯನ್ನು ನಾನು ಎದುರಿಸಿ ಬಂದು ನಾನು ಒಂದು ಉತ್ತಮ ಅಂಕವನ್ನು ತಗೊಂಡಿರೋದು ನನಗೆ ಸಂತಸವನ್ನು ತಂದಿದೆ. ಮತ್ತು ಡಿಸ್ಟಿಂಕ್ಷನ್ ಕೂಡ ಬಂದಿದೆ. ಇದು ನಮ್ಮ ಲೆಕ್ಚರ್ಸು ಹಾಗೂ ಟೀಚರ್ಸು ಪೇರೆಂಟ್ಸ್ ಎಲ್ಲ ಹೆಮ್ಮೆಯಿಂದ ಹೇಳ್ಕೊಡ್ತಿದ್ದಾರೆ, ಹುಡುಗ ಕಿವಿ ಕೇಳಿಸ್ತಿದ್ದಾರೆ, ಇಷ್ಟೊಂದು ಅಂಕ ಬಂದಿರೋದು ಖುಷಿ ಆಗ್ತಿದೆ ಅಂತ. ಮತ್ತು ನನಗೆಲ್ಲ ಲೆಕ್ಚರ್ಸು ಕೂಡ ಎಲ್ಲ ಟೀಚರ್ಸು ಕೂಡ ನನಗೆ ಇಲ್ಲಿ ತನಕ ಸಪೋರ್ಟ್ ಆಗಿ ಅವರು ಏನೇ ಹೇಳಿದ್ರು ನನಗೆ ಬರೆದು ಹತ್ರದಲ್ಲಿ ಕೂರಿಸ್ಕೊಂಡು ಹೆಲ್ಪ್ ಮಾಡಿದ್ದಾರೆ. ನಾನು ಅದಕ್ಕೆ ಸದಾ ಚಿರಋಣಿಯಾಗಿರ್ತೇನೆ. ನಾನು ಮುಂದಿನ ವ್ಯಾಸಂಗದಲ್ಲಿ ನಾನು ಇಂಜಿನಿಯರಿಂಗ್ ಕೋರ್ಸ್ನ ಆರಿಸ್ಕೊಂಡು ಒಂದು ಉನ್ನತವಾದ ಹುದ್ದೆನ ತಗೋಬೇಕು ಅಂತ ಇಚ್ಛಿಸ್ತಾ ಇದ್ದೇನೆ. ಮತ್ತು ನನ್ನ ಎಲ್ಲ ಶಿಕ್ಷಕರಿಗೂ ಹಾಗೂ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ನನಗೆ ಇರುವಂಥ ಒಂದು ಆರ್ಥಿಕ ಪರಿಸ್ಥಿತಿ ಹಾಗೂ ನನ್ನ ಕಿವಿ ಸಮಸ್ಯೆಗೆ ಕಿವಿ ಮಿಷಿನ್ ಅಗತ್ಯ ಇದೆ. ಇದು ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳ್ಕೊಡ್ತೀನಿ. ಯಾವಾರು ದಯವಿಟ್ಟು ಹೆಲ್ಪ್ ಮಾಡಿ.